ಕೇವಲ ಒಂದೇ ಒಂದು ಬಿಲ್. ಆ ಒಂದೇ ಒಂದು ಬಿಲ್ ಪಾಸ್ ಆಗಿದ್ದರೆ ಭಾರತದ ಆರ್ಥಿಕತೆಗೆ ಇವತ್ತು ಅತಿ ದೊಡ್ಡ ಸುನಾಮಿಯೇ ಅಪ್ಪಳಿಸ್ತಾ ಇತ್ತು. ಹೌದು, ರಷ್ಯಾದಿಂದ ತೈಲ ಖರೀದಿಸುತ್ತಿರುವ ಕಾರಣಕ್ಕಾಗಿ ಭಾರತ ಮತ್ತು ಚೀನಾದ ಮೇಲೆ ಬರೋಬ್ಬರಿ 500% ದಂಡ ಹಾಕಲು ಅಮೆರಿಕ ಒಂದು ಡೆಡ್ಲಿ ಪ್ಲಾನ್ ಮಾಡಿತ್ತು. ಒಮ್ಮೆ ಯೋಚಿಸಿ, 500% ಟ್ಯಾಕ್ಸ್ ಬಿದ್ದಿದ್ರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು, ನಮ್ಮ ರೂಪಾಯಿ ಮೌಲ್ಯ ಎಷ್ಟರ ಮಟ್ಟಿಗೆ ಕುಸಿತಾ ಇತ್ತು. ಆದರೆ ರಾತ್ರೋರಾತ್ರಿ ವಾಷಿಂಗ್ಟನ್ನಲ್ಲಿ ಒಂದು ದೊಡ್ಡ ಗೇಮ್ ನಡೆದು ಹೋಗಿದೆ. ಭಾರತದ ಮೇಲೆ ಬೀಳಬೇಕಿದ್ದ ಆ 500% ದಂಡದ ತೂಗುಗತ್ತಿ ದಿಢೀರಂತ 100%ಗೆ ಇಳಿದಿದೆ. ಭಾರತ ಮತ್ತು ಚೀನಾವನ್ನು ಆರ್ಥಿಕವಾಗಿ ಹೊಸಕಿ ಹಾಕಲು ಹೊರಟಿದ್ದ ಅಮೆರಿಕ ದಿಢೀರಂತ ಯೂ ಟರ್ನ್ ಹೊಡೆದಿದ್ದೇಕೆ? ಭಾರತವನ್ನು ಟಾರ್ಗೆಟ್ ಮಾಡಿದ್ದ ಬಿಲ್ ಇದ್ದಕ್ಕಿದ್ದಂತೆ ಯಾಕೆ ಬದಲಾಯಿತು? ಡೊನಾಲ್ಡ್ ಟ್ರಂಪ್ ಆಡಿದ ಆ ಸೀಕ್ರೆಟ್ ಗೇಮ್ ಏನು? ಎಲ್ಲದಕ್ಕಿಂತ ಹೆಚ್ಚಾಗಿ ಕಳೆದ ವಾರವಷ್ಟೇ ನಿಧನರಾದ ಅಮೆರಿಕದ ಸೆನೆಟರ್ ಲಿಂಡ್ಸೆ ಗ್ರಹಾಂ ಅವರು ಸಾಯುವ ಮುನ್ನ ಡೊನಾಲ್ಡ್ ಟ್ರಂಪ್ ಜೊತೆ ಮಾಡಿಕೊಂಡಿದ್ದ ಆ ಸೀಕ್ರೆಟ್ ಡೀಲ್ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಅಮೆರಿಕ ಭಾರತದ ಮೇಲೆ ತೆರಿಗೆ ದಾಳಿ ಮಾಡಿದ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಅಮೆರಿಕ ಭಾರತದ ಮೇಲೆ ತೆರಿಗೆ ಹಾಕೋದಕ್ಕೆ ಕಾರಣ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ. ಈ ಯುದ್ಧಕ್ಕೆ ಭಾರತ ಫಂಡಿಂಗ್ ಮಾಡ್ತಾ ಇದೆ ಅನ್ನುವ ಕಾರಣವನ್ನ ಕೊಟ್ಟು ಅಮೆರಿಕ ಭಾರತಕ್ಕೆ ತೆರಿಗೆ ಬೆದರಿಕೆ ಹಾಕಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ವರ್ಷಗಳಿಂದ ಈ ಯುದ್ಧ ನಡೀತಾ ಇತ್ತು. ರಷ್ಯಾದ ಮೇಲೆ ಅಮೆರಿಕ ನಿರ್ಬಂಧ ಹಾಕಿರುವ ವಿಚಾರ ನಿಮಗೆಲ್ಲ ಗೊತ್ತಿದೆ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ಎಷ್ಟೇ ದಿಗ್ಬಂಧನ ಹೇರಿದ್ರು, ರಷ್ಯಾದ ಆರ್ಥಿಕತೆ ಉಸಿರಾಡುತ್ತಿರೋದಕ್ಕೆ 2 ದೇಶಗಳು ಪ್ರಮುಖ ಕಾರಣ. ಅದೇ ಭಾರತ ಮತ್ತು ಚೀನಾ. ಭಾರತ ಮತ್ತು ಚೀನಾ ರಷ್ಯಾದ ಕಚ್ಚಾ ತೈಲವನ್ನು ಅತಿ ಹೆಚ್ಚು ಖರೀದಿಸುತ್ತಿರುವ ಜಗತ್ತಿನ ಟಾಪ್ ದೇಶಗಳಾಗಿವೆ. ರಷ್ಯಾದಿಂದ ನಮಗೆ ಕಡಿಮೆ ಬೆಲೆಗೆ ತೈಲ ಸಿಗ್ತಾ ಇದೆ, ಅಲ್ಲಿ ರಷ್ಯಾಗೆ ಯುದ್ಧ ಮಾಡಲು ಹಣ ಸಿಗ್ತಾ ಇದೆ. ಇದನ್ನು ನೋಡಿ ಅಮೆರಿಕದ ನಾಯಕರಿಗೆ ಅಕ್ಷರಶಃ ಉರಿದೋಗಿತ್ತು. ಹೇಗಾದರೂ ಮಾಡಿ ರಷ್ಯಾದ ಈ ತೈಲ ವ್ಯಾಪಾರವನ್ನು ಬಂದ್ ಮಾಡಲೇಬೇಕು, ಭಾರತ ಮತ್ತು ಚೀನಾಗೆ ಪಾಠ ಕಲಿಸಲೇಬೇಕು ಅಂತ ಅಮೆರಿಕದ 2 ಸೆನೆಟರ್ಗಳು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅವರೇ ರಿಪಬ್ಲಿಕನ್ ಪಕ್ಷದ ಲೇಟ್ ಸೆನೆಟರ್ ಲಿಂಡ್ಸೆ ಗ್ರಹಾಂ ಮತ್ತು ಡೆಮೊಕ್ರಾಟಿಕ್ ಪಕ್ಷದ ರಿಚರ್ಡ್ ಬ್ಲುಮೆಂಥಾಲ್. ಇವರಿಬ್ಬರು ಸೇರಿ ತಂದ ಆ ಬಿಲ್ನ ಕರಡು ಎಂತವರ ಎದೆಯಲ್ಲೂ ನಡುಕ ಹುಟ್ಟಿಸುವಂತಿತ್ತು. ಏನಿತ್ತು ಆ ಒರಿಜಿನಲ್ ಬಿಲ್ನಲ್ಲಿ? ಬಹಳ ಸಿಂಪಲ್. ಯಾವ ದೇಶ ರಷ್ಯಾದಿಂದ ತೈಲ ಮತ್ತು ಗ್ಯಾಸ್ ಖರೀದಿಸುತ್ತದೆಯೋ ಆ ದೇಶದ ಮೇಲೆ 500%ನಷ್ಟು ಟ್ಯಾರಿಫ್ ಅಥವಾ ದಂಡ ಹಾಕಬೇಕು. ಒಮ್ಮೆ ಯೋಚನೆ ಮಾಡಿ, ಭಾರತದಂತಹ ದೇಶದ ಮೇಲೆ 500% ತೆರಿಗೆ ವಿಧಿಸಿದ್ರೆ ನಮ್ಮ ದೇಶದ ಆರ್ಥಿಕತೆ ಏನಾಗಬೇಡ, ನಮ್ಮ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿಯುವ ಅಪಾಯವಿತ್ತು. ಆದರೆ ಮಂಗಳವಾರ ದಿಢೀರಂತ ಒಂದು ಟ್ವಿಸ್ಟ್ ಎದುರಾಯಿತು. ರಿಪಬ್ಲಿಕನ್ ಮತ್ತು ಡೆಮೊಕ್ರಾಟಿಕ್ ಸೆನೆಟರ್ಗಳು ಈ ಬಿಲ್ನ ಅಪ್ಡೇಟೆಡ್ ವರ್ಷನ್ ಅನ್ನ ಪರಿಚಯಿಸಿದ್ರು. ಈ ಹೊಸ ಬಿಲ್ನಲ್ಲಿ ಆ 500%ನಷ್ಟು ಇದ್ದ ಟ್ಯಾರಿಫ್ ಅನ್ನ ಬರೋಬ್ಬರಿ 100%ಗೆ ಇಳಿಸಲಾಗಿದೆ. ಯಾಕೆ ಅಮೆರಿಕ ಹೀಗೆ ಮಾಡ್ತು? ಭಾರತದ ಭಯಾನ, ಚೀನಾದ ಭಯಾನ? ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಈ 100% ದಂಡ ಕೂಡ ಎಲ್ಲರ ಮೇಲೆ ಬೀಳೋದಿಲ್ಲ. ಮೊದಲು ರಷ್ಯಾದಿಂದ ತೈಲ ತರುವ ಎಲ್ಲ ದೇಶಗಳ ಮೇಲೂ ತೆರಿಗೆ ಹಾಕಲು ನಿರ್ಧರಿಸಲಾಗಿತ್ತು. ಆದರೆ ಈಗಿನ ರೂಲ್ಸ್ ಪ್ರಕಾರ ಕೇವಲ ಟಾಪ್ 5 ಅತಿ ದೊಡ್ಡ ಖರೀದಿದಾರರಿಗೆ ಮಾತ್ರ ಈ ದಂಡ ಅನ್ವಯವಾಗುತ್ತೆ. ಹಾಗಾದರೆ ಆ ಟಾಪ್ 5 ದೇಶಗಳು ಯಾವುವು ಗೊತ್ತಾ? ಕಚ್ಚಾ ತೈಲ ಖರೀದಿಯಲ್ಲಿ ಟಾಪ್ 5 ದೇಶಗಳಂದ್ರೆ ಚೀನಾ, ಭಾರತ, ಸ್ಲೋವಾಕಿಯಾ, ಹಂಗೇರಿ ಮತ್ತು ಅಜರ್ಬೈಜಾನ್. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಖರೀದಿಯಲ್ಲಿ ಟಾಪ್ 5 ದೇಶಗಳು ಚೀನಾ, ಫ್ರಾನ್ಸ್, ಜಪಾನ್, ಹಂಗೇರಿ ಮತ್ತು ಬೆಲ್ಜಿಯಂ. ಅಮೆರಿಕದ ಈ ಬಿಲ್ನ ಮುಖ್ಯ ಉದ್ದೇಶವೇ ಚೀನಾ ಮತ್ತು ಭಾರತದ ಮೇಲೆ ಒತ್ತಡ ಹೇರೋದು. ನೀವು ರಷ್ಯಾವನ್ನ ನಂಬಿಕೊಂಡು ಕೂರೋದನ್ನ ಕಡಿಮೆ ಮಾಡಿ ಅನ್ನೋದು ಇದರ ಹಿಂದಿರುವ ಎಚ್ಚರಿಕೆ. ನೀವು ಅಂದುಕೊಳ್ತಾ ಇರಬಹುದು, ಅರೆ 500%ನಿಂದ 100%ಗೆ ಇಳಿಸಿದ್ರು ತೆರಿಗೆನೇ ಅಲ್ವಾ, ಭಾರತಕ್ಕೆ ಇದರಿಂದ ಹೊಡೆತ ಬೀಳಲ್ವಾ ಅಂತ. ಇಲ್ಲೇ ಇರೋದು ಅಸಲಿ ಕತೆ. ಈ ಹೊಸ ಬಿಲ್ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಸೂಪರ್ ಪವರ್ ನೀಡಲಾಗಿದೆ. ಅದೇನಪ್ಪ ಅಂದ್ರೆ, ಒಂದು ವೇಳೆ ಈ ದಂಡವನ್ನ ಮನ್ನಾ ಮಾಡುವುದು ಅಮೆರಿಕದ ರಾಷ್ಟ್ರೀಯ ಹಿತಾಸಕ್ತಿಗೆ ಒಳ್ಳೆಯದು ಅಂತ ಟ್ರಂಪ್ ಅವರಿಗೆ ಅನಿಸಿದ್ರೆ ಅವರು ಈ ಸಂಪೂರ್ಣ ತೆರಿಗೆಯನ್ನ ಒರೆಸಿ ಹಾಕಬಹುದು. ಅಂದರೆ ವೇವ್ ಮಾಡುವ ಅಧಿಕಾರ ಟ್ರಂಪ್ ಕೈಯಲ್ಲಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಹೇಳಲೇಬೇಕು. ಈ ಬಿಲ್ ತಂದಿದ್ದು ಸೆನೆಟರ್ ಲಿಂಡ್ಸೆ ಗ್ರಹಾಂ ಅಂತ ಹೇಳಿದ್ನಲ್ಲ, ಅವರು ಕಳೆದ ವಾರವಷ್ಟೇ ನಿಧನರಾದ್ರು. ಆದರೆ ಅವರು ಸಾಯುವ ಒಂದು ದಿನ ಮುಂಚೆ ಉಕ್ರೇನ್ ಪ್ರವಾಸದಲ್ಲಿದ್ದಾಗ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಮಾತುಕತೆ ನಡೆಸಿ ಈ ಬಿಲ್ನ ಬಗ್ಗೆ ಒಂದು ಒಪ್ಪಂದಕ್ಕೆ ಬಂದಿದ್ದರು. ಸ್ವತಃ ಟ್ರಂಪ್ ಅವರೇ ಶ್ವೇತಭವನದಲ್ಲಿ ನಿಂತು ಈ ಬಗ್ಗೆ ಮಾತನಾಡಿದ್ದಾರೆ.
ಇದು ಲಿಂಡ್ಸೆ ಗ್ರಹಾಂ ಅವರಿಗೆ ಸಲ್ಲಿಸುವ ಗೌರವ. ಅವರು ಇದನ್ನು ಅತಿಯಾಗಿ ಬಯಸಿದ್ದರು. ಇದು ಜಾರಿಗೆ ಬರುವ ಎಲ್ಲ ಸಾಧ್ಯತೆಗಳಿವೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗಾದರೆ ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳನ್ನು ಹೇಗೆ ಸೇಫ್ ಮಾಡ್ತು ಗೊತ್ತಾ? ಇಲ್ಲೊಂದು ಸ್ಮಾರ್ಟ್ ಪ್ಲೇ ಮಾಡಿದೆ ಅಮೆರಿಕ. ರಷ್ಯಾದ ಗ್ಯಾಸನ್ನು 15%ಗಿಂತ ಕಡಿಮೆ ಆಮದು ಮಾಡಿಕೊಳ್ಳುವ ದೇಶಗಳು ಮತ್ತು ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿರುವ ದೇಶಗಳಿಗೆ ಈ ದಂಡದಿಂದ ವಿನಾಯಿತಿ ನೀಡಲಾಗಿದೆ. ಇದರಿಂದ ಯಾರಿಗೆ ಲಾಭ ಗೊತ್ತಾ? ಅಮೆರಿಕದ ಆತ್ಮೀಯ ಸ್ನೇಹಿತರಾದ ಜಪಾನ್, ಫ್ರಾನ್ಸ್, ಹಂಗೇರಿ ಮತ್ತು ಬೆಲ್ಜಿಯಂ ದೇಶಗಳು ಸುಲಭವಾಗಿ ಬಚಾವ್ ಆಗಲಿವೆ. ಅಮೆರಿಕ ತನ್ನ ಬಿಲ್ಲನ್ನು ಯಾಕೆ ಇಷ್ಟು ಸ್ಟಾಪ್ ಮಾಡ್ತು? ಯಾಕೆ 500%ನಿಂದ 100%ಗೆ ಇಳಿಸ್ತು? ರಾಯ್ಟರ್ಸ್ ವರದಿಯ ಪ್ರಕಾರ ಇದರ ಹಿಂದೆ ತಿಂಗಳುಗಳ ಕಾಲ ನಡೆದ ರಹಸ್ಯ ಮಾತುಕತೆಗಳಿವೆ. ಒಂದು ವೇಳೆ ಅಮೆರಿಕ 500% ದಂಡ ವಿಧಿಸಿದ್ರೆ ಚೀನಾ ಮತ್ತು ಭಾರತ ಸುಮ್ಮನೆ ಕೂರ್ತಿರ್ಲಿಲ್ಲ. ಇದರಿಂದ ಅಮೆರಿಕ ಮತ್ತು ಈ ಎರಡು ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಡುತ್ತಿದ್ದವು. ಈಗಾಗಲೇ ವಲಟೈಲ್ ಆಗಿರುವ ಸಂಬಂಧಕ್ಕೆ ಇದು ಬೆಂಕಿ ಹಚ್ಚುವಂತಿತ್ತು. ಹಾಗಂತ ಕಾರಣ ಇದೊಂದೇ ಅಲ್ಲ, ಗುರಿ ಬೇರೆನೇ ಇದೆ. ಈ ಬಿಲ್ ಬರೀ ತೈಲ ಖರೀದಿ ಮಾಡುವವರನ್ನ ಮಾತ್ರ ಟಾರ್ಗೆಟ್ ಮಾಡಿಲ್ಲ. ರಷ್ಯಾದ ಶ್ಯಾಡೋ ಫ್ಲೀಟ್ ಅಂದರೆ ಪಾಶ್ಚಿಮಾತ್ಯ ದೇಶಗಳ ಕಣ್ತಪ್ಪಿಸಿ ಓಡಾಡುವ ರಹಸ್ಯ ಹಡಗುಗಳು, ರಷ್ಯಾದ ಸೆಂಟ್ರಲ್ ಬ್ಯಾಂಕ್ ಮತ್ತು ರಷ್ಯಾದ ಬೃಹತ್ ಎನರ್ಜಿ ಪ್ರಾಜೆಕ್ಟ್ಗಳಾದ ಯಮಾಲ್ LNG ಹಾಗೂ ಆರ್ಕ್ಟಿಕ್ LNG 1, 2, 3 ಪ್ರಾಜೆಕ್ಟ್ಗಳ ಮೇಲೂ ದಿಗ್ಬಂಧನ ಹೇರಲು ಈ ಬಿಲ್ ಸಿದ್ಧವಾಗಿದೆ. ರಷ್ಯಾವನ್ನು ಆರ್ಥಿಕವಾಗಿ ಉಸಿರುಗಟ್ಟಿಸೋದೇ ಇದರ ಅಂತಿಮ ಗುರಿ. ಹಾಗಾದರೆ ಮುಂದೇನಾಗುತ್ತೆ? ಈ ಬಿಲ್ ಪಾಸ್ ಆಗುತ್ತಾ? ಖಂಡಿತ ಆಗುವ ಸಾಧ್ಯತೆಗಳಿದೆ. ಯಾಕಂದರೆ ಈ ಬಿಲ್ಗೆ ರಿಪಬ್ಲಿಕನ್ ಮತ್ತು ಡೆಮೊಕ್ರೆಟಿಕ್ ಎರಡೂ ಪಕ್ಷಗಳ ಬೆಂಬಲವಿದೆ. ಪ್ರಸ್ತುತ 26 ಸೆನೆಟರ್ಗಳು ಇದಕ್ಕೆ ಸಹಿ ಹಾಕಿದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ ಇದು ಪಾಸ್ ಆಗಲು ದಾರಿ ಸುಗಮವಾಗಿದೆ. ಆದರೆ ಟ್ರಂಪ್ ಅವರು ಇಲ್ಲಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಈ ಬಿಲ್ ಜೊತೆಗೆ ಇರಾನ್ ಮತ್ತು ಹಿಜ್ಬುಲ್ಲಾ ಮೇಲೂ ಸ್ಯಾಂಕ್ಷನ್ ಸೇರಿಸಿದ್ರೆ ಅದು ಬಹಳ ದೊಡ್ಡ ವಿಷಯವಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ರಷ್ಯಾದ ಡಿಫೆನ್ಸ್ ಜೊತೆ ಕೆಲಸ ಮಾಡುತ್ತಿರುವ ಇರಾನ್ನಂತಹ ದೇಶಗಳನ್ನು ಮಟ್ಟ ಹಾಕಲು ಇದು ಸಹಾಯ ಮಾಡುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಆದರೆ ಬಿಲ್ ರೂವಾರಿ ಬ್ಲುಮೆಂಥಾಲ್ ಅವರು ಬೇಡ ಸ್ವಾಮಿ, ಇರೋ ಬಿಲ್ಲನ್ನೇ ಪಾಸ್ ಮಾಡೋಣ, ಹೊಸ ಟಾರ್ಗೆಟ್ಗಳನ್ನು ಸೇರಿಸೋದು ಬೇಡ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಜಾಗತಿಕ ರಾಜಕಾರಣ ಅನ್ನೋದು ಒಂದು ಚದುರಂಗದ ಆಟ ಇದ್ದ ಹಾಗೆ. ಅಮೆರಿಕ 500%ನಿಂದ 100%ಗೆ ದಂಡವನ್ನು ಇಳಿಸಿ ತನ್ನ ಮಿತ್ರ ರಾಷ್ಟ್ರಗಳಿಗೂ ವಿನಾಯಿತಿ ನೀಡಿ ಭಾರತ ಮತ್ತು ಚೀನಾದ ಮೇಲೆ ತೂಗುಗತ್ತಿಯನ್ನಂತೂ ನೇತು ಹಾಕಿದೆ. ಆದರೆ ಆ ತೂಗುಗತ್ತಿಯ ರಿಮೋಟ್ ಕಂಟ್ರೋಲ್ ಡೊನಾಲ್ಡ್ ಟ್ರಂಪ್ ಕೈಯಲ್ಲಿದೆ. ಭಾರತ ಈ ಒತ್ತಡಕ್ಕೆ ಮಣಿಯುತ್ತಾ ಅಥವಾ ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಮುಂದುವರಿಸುತ್ತಾ? ರಷ್ಯಾ ಕಚ್ಚಾ ತೈಲ ಖರೀದಿಯನ್ನ ಭಾರತ ನಿಲ್ಲಿಸುತ್ತಾ? ಇದೆಲ್ಲವೂ ಮುಂದಿನ ದಿನಗಳಲ್ಲಿ ವಿಶ್ವ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಲಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.